ಯವ್ವ 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 ಎಂತ ಕಾಯಿಲೆ ಬಂತ್ಲಾ ಎಂತ ಕಾಯಿಲೆ ಬಂತು. ಯಾಕೆ ಬಿ ಏನಾತು? ಏನಾತಂತ ನಿಧಾನ ಕೇಳಾಕತ್ತಿಯಲ್ಲ, ಇಲ್ಲೇ ವಿದ್ಯಾನಗರದಾಗ ಹುಬ್ಬಳ್ಳ್ಯಾಗ ಆಗಿರೋದು ಗೊತ್ತೈತೇನ್ಲ ಸುದ್ದಿ ನೋಡಿಯಾ ಇಲ್ಲ ನೀನ? ಎಲ್ಲಿ ನೋಡ್ಕೊಂತ ಕುಂದಿರ್ತೀವೇವ ನ್ಯೂಸ್ ಗ್ಯೂಸ್. ನನ್ನ ಕೆಲಸ ರಗಡ ಆಗಿರ್ತಾವ. ಬಂದಿಂದ ಒಂದ್ ಸ್ವಲ್ಪ ಬಿಗ್ ಬಾಸ್ ನೋಡ್ತೇನೆ, ರಾತ್ರಿ ನೋಡ್ ಮಕ್ಕೋತೇನೆ. ಏನಾತ್ ಹೇಳೀಗ? ಅದನ್ನ ನೋಡ್ದಾಗಿಂದ ನನ್ಗಂತ್ರು ಎದೆ ಇಲ್ಲ ನೋಡತ್ತಾಗ, ಜೀವ ಜಲ್ ಅಂತ ಬಾಯಿಗೆ ಬರಾಕತ್ತೈತೆ. ಅಯ್ಯಪ್ಪ ಏನ ಕರೆನ ಬಾರಿ ಒಂಥರ ಎದ್ರಿಗೆ ಬಂದಂಗ ಆಕತ್ತೈತೆ ನನಗ. ಎದ್ರ ಸಂಬಂಧ್ರಿ ಅತ್ತೀರ ನೀವು ಮಾತಾಡ್ತಿರೋದ್ ನೋಡಿದ್ರ ಅದ ಆ ನಿಂಗವನ್ ಕೊಲೆ ಆತಲ್ಲ ಅದ್ರ ಸಂಬಂಧ. ಹಾ ನೋಡಿ ಏನಂಗಾರ ನೀನು? ಹಾ ನೋಡೇನಿ, ಅದಕ್ಕೆ ನಿಮ್ ಜೀವ ಜಲ್ ಅನ್ಬೇಕಂತ ನನಗದ ಅರ್ಥ ಆಗವಲ್ದ್ರಿ ಅತ್ತೀರ. ನೀವ್ ಯಾಕೆ ಹೊಟ್ಟೆ ಹಚ್ಕೊಂಡಿರಿ ಯಾಕಂತ ಕೇಳ್ತಿಯಲ್ಲ ಯವ್ವ. ಅಲ್ಲಲ್ಲ ನಿನಗ್ ಗೊತ್ತಿಲ್ಲಲ್ಲ ಅದಕ್ಕೆ ಹೇಳತ್ತೀನಿ ಕೇಳು. ನಿಂಗವ್ ಅಂತೇಳಿ ಇಲ್ಲೇ ವಿದ್ಯಾನಗರದಾಗ ಪಾಪಲ್ಲ 75 ವರ್ಷದ ಮುದಿಕೆ ಅಂತ ಪಾಪ. ಏನ ಹೆಣ್ಣು ಮಗಳಿಗೆ ಒಂದ್ 3 ತಲೆ ಬಂಗಾರ ಕೊಡ್ತಂತೆ, ಉಳ್ಕಿದ್ದಿ ಗಂಡು ಮಕ್ಕಳಿಗೆ ಇಟ್ಟಿರ್ತೈತ್ ಬಿಡು. ಅದೇನೇನು ಅಷ್ಟು ಪಾಪ ಹೆಣ್ಣು ಮಕ್ಕಳಿಗೆ ಏನು ಕೊಡಲ್ಲ. ಅಷ್ಟು ಕೊಟ್ಟಿದ್ದಕ್ಕೆ ಮಗ್ಗ ಸಿಟ್ಟು ಬಂದ್ಬಿಡತಂತ ಈಡೆಗೆ. ಹೆಣ್ಣು ಮಗಳಿಗೆ ಹೆಂಗೆ ಕೊಟ್ಟಿ ನೀನು ಅಂತೇಳಿ ಸಿಟ್ಟು ಬಂದು ಸೊಸಿ ಮಗ ಏನೋ ಜಗಳ ತೆಗ್ದಾರಂತೆ. ಮುದುಕಿ ಮಕ್ಕೊಂಡಿತ್ತಂತೆ. ಮಕ್ಕೊಂಡಾಗ ಎದ್ದು ಹೋಗಿ ದೊಡ್ಡದೊಂದು ಮಣಿ ತಗೊಂಡು ಅಲ್ಲೇ ಕುಂದ್ರುವಂತ ಮಣಿ ಇರ್ತಾವ ನೋಡಿ ಮನ್ಯಾಗ, ಅಡ್ಡುಣಿಗೆದ ಏನ್ರ ಇರ್ಬೇಕು. ಆ ಮಣಿ ತಗೊಂಡು ಮಕ್ಕೊಂಡು ಮುದುಕಿಗೆ ತೆಲಿ 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 ಹೊಡೆದಾನಂತ. ಹೊಡೆದು ಅಲ್ಲೇ ರಾಮ ರಗತಾಗಿ ಪಾಪ ಮುದುಕಿ ಅಲ್ಲೇ ಸತ್ತೋಗೈತಂತ. ಯಪ್ಪ ನನಗೆ ಹಿಂಗಾಗಿ ಜೀವ ಬಾಯಿಗೆ ಬಂದಾಗ ಹಾಕತ್ತಪ್ಪ ಯಪ್ಪ ಅತ್ತಾಗ. ಅಲ್ಲೆಲ್ಲ ತೀರಾ ಅದೆಂತ ಸಿಟ್ಟಿರ್ಬೇಕಲ್ಲ ಹಂಗಾರ. ಅಲ್ಲ ಏನಾತ ಕೊಟ್ರೆ ಹೆಣ್ಣು ಮಗಳಿಗೆ ಎಲ್ಲ ಮತ್ತೆ ಆಕಿನ ಅಕ್ಕ ತಂಗಿಯರಲ್ಲ ಜೊತೆಗೆ ಬೆಳೆದಿರಂಗಿಲ್ಲ ಅನ್ಲ. ಅವ್ರಿಗೆ ಕೊಟ್ರೆ ಏನ್ ತಪ್ಪು ಅಂತೀನಿ ನಾನು. ಅಯ್ಯೋ ದೇವ್ರೆ, ಅಲ್ಲ ಅಷ್ಟಕ್ಕ ತಾಯಿನ ಕೊಲ್ಲು ಅಷ್ಟು ಸಿಟ್ಟ ಅದೆಂತದ್ದಲ್ಲ ತೀರ. ಯವ್ವ ದೇವ್ರೆ, ನನಗರ ಕರೆನ ಇಷ್ಟು ಒಂಥರ ಹೆದ್ರಿಕ್ ಬಂದಂಗ ಆಕತತಿ. ಅಯ್ಯೋ 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 ನನಗೆ ಹೊಟ್ಯಾಗ ಸಂಕಟಾಗಕತ್ತೈತಿ ನೋಡ್ಲ. ಕರೆನ ಒಂಥರ ಹೆದ್ರಿಕ್ ಬಂದಂಗ ಆಕತ್ತತ್ಲ. ಅಯ್ಯೋ ಅಷ್ಟಕ್ಕ ತಾಯಿ ಕೊಂದಾನ? ಅವಿಯಂತ ಮಗ ಬೇ. ಥೂ 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 ಇಂಥವೆಲ್ಲ ಕೇಳಾಕ ಹೊಟ್ಟೆ ಸಂಕಟಕತ್ತವ ಯವ್ವಾತಗ. ಅಲ್ಲ ಪಾಪ ವಯಸ್ಸದ ಮುದುಕಿನ ಅದು ಹೆಂಗಾರ ಕೈ ಬಂದಿದ್ದಿತ್ತು. ಥೂ ತಾಯಿಗಳು ಫಸ್ಟ್ ನನ್ನ ಮಗ ರಾಜ, ನನ್ನ ಮಗ ಬಂಗಾರ ಅಂತ ಸಾಕಿ ಬೆಳೆಸಿ ಮುತ್ತು ಕೊಟ್ಟು ಅಷ್ಟೆಲ್ಲ ಜೋಪಾನ ಜೊತೆ ಮಾಡಿರ್ತಾರೆ. ಇವು ಹಿಂಗೆ ಮಾಡಿಬಿಡ್ತಾವಲ್ಲ, ಏನು ಹೇಳ್ತಿ ಅಂತ ನಾನು. ನಾನು ನೋಡಿಲ್ ಬಿಡವ ಇದನ್ನ, ನೀ ನೋಡಿಯನ? ಭಾರಿ ಹೊಟ್ಟೆ ಸಂಕಟ ಆತ್ ಬಿಡು ಅಲ್ವಾ? ಅದೇನ ಆತು, ನೀ ಅದಕ್ಕೆ ಯಾಕೆ ಹೊಟ್ಟೆಗೆ ಸೊಟ್ಬೇನ ಹಚ್ಕೊಂಡು ಕುಂತಿ? ಅಂದ್ರೆ ನಿನ್ನ ಮಾತಿನ ಅರ್ಥ ಏನ್ ಬೇ? ಅರ್ಥ ಆಗ್ಲಿಲ್ಲ ನಿಮಗ ರೀ? ನಿಮ್ಮ ಮಾತಿನ ಅರ್ಥ ನಿಮ್ದಲ್ಲ, ನಿಮ್ಮ ಅವ್ವನ ಮಾತಿನ ಅರ್ಥ ಏನ್ ಗೊತ್ತನ? ನೀವು ಎಲ್ಲಿ ನಿಮ್ಮ ಅವ್ವನ ಕೊಲೆ ಮಾಡ್ತಿರೋ ಏನೋ 10 ಲಕ್ಷ ರೂಪಾಯಿ ಮಗಳ ಮೀನಾಕ್ಷಿ ಕೊಡ್ತಾ ಇದಾರಲ್ಲ, ಆ ಕಾರಣಕ್ಕ ಎಲ್ಲಿ ಏನ್ ಮಾಡ್ಬಿಡ್ತಿರೋ ಅಂತೇಳಿ ಹೆದರಿಕೆ ಅವರಿಗೆ. ಅದನ್ನ ಹೇಳ್ತಾ ಇರೋದು, ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಹೌದನವಾ? ಇಷ್ಟ ಅನ್ಬೇ ಹಂಗಾರ ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ದು ಅಲ್ಲ. ನಾನು ಅದೊಂದು 10 ಲಕ್ಷ ರೂಪಾಯಿ ನೀನು ಸಿಕ್ಕಿಗೆ ಮೀನಾಕ್ಷಿ ಕೊಟ್ಟರೆ ನೀನು ಕೊಲೆ ಮಾಡ್ತೀನಿ ಅಂತ ಇಷ್ಟು ಹೆದರಾಕತ್ತೀಯ ನೀನು? ವಾ ನಿನ್ಗೆ ಅಷ್ಟು ಅನುಮಾನ ಇದ್ರೆ ನೀನು ಹೋಗಿ ನಿನ್ ಮಗಳ ಮನೆಗೆ ಇರು, ಇಲ್ಲ ಬೇರೆ ಮನೆ ಮಾಡ್ಕೊಂಡಿರು, ಇಲ್ಲ ನಿನ್ ಪಾಡಿಗೆ ನೀನಿರು. ಮಗಗ್ ನೀ ಕೊಲೆ ಆಪಾದನೆ ಹೊರಸ್ತಿ, ನೀನು ಮಗನ್ನ ಕೊಲೆಗಾರನ್ ತರ ನೋಡ್ತಿ ಅಂದ್ಮೇಲೆ ಯಾಕವ ಜೊತೆಗಿರ್ಬೇಕು? ನಿನ್ 10 ಲಕ್ಷ ರೂಪಾಯಿ ಬೇಡ ನನಗೆ. ಏನ ನಾವ್ ಹೆಂಗ ದುಡ್ಡು ಜೀವನ ಮಾಡ್ಕೊಂತೀವಿ, ಬೇಕಾಗಿಲ್ಲ ನಿನ್ 10 ಲಕ್ಷ ರೂಪಾಯಿ ನನಗೆ. ಅಯ್ಯೋ ನನ್ ಬಂಗಾರ, ಅಲ್ಲಲ್ಲ ನಂಗೆ ನಿನ್ ಬಗ್ಗೆ ಗೊತ್ತಿಲ್ಲನ? ನೀ ನನ್ನ ರಾಜ, ನೀ ಹಂಗ್ ಮಾಡ್ತೀಯನ? ನಿಂದು ತಾಯಿ ಅಂತ ಮನಸ್ಸು ನಿಂದು. ನೀನು ನನಗ ಎಂದೂ ನಾ ಹಂಗ ಅನ್ಕೊಂಡಿಲ್ಲಪ್ಪ. ಎಂದೂ ನಾನು ಆ ಥರ ವಿಚಾರ ಮಾಡ ಹೆಣ್ಮಗಳೇ ಅಲ್ಲ ನಾನು. ನಾನು ಆ ದಾರಿ ಬ್ರಹ್ಮ ಬಂದ್ ಹೇಳಿದ್ರು ನಿನ್ ಮಗ ಹಿಂಗ್ ಮಾಡ್ತಾನ ಅಂತೇಳಿ ನಾ ನಂಬೋದಿಲ್ಲ ಬಿಡು. ನಾ ನಂಬೋದಿಲ್ಲ. ನನ್ನ ಮಗ ಬಂಗಾರ ಅಪ್ಪಟ ಪುಟ್ಟಕ್ಕಿಟ್ ಚಿನ್ನ. ಮತ್ತೆ ಅದಕ್ಕೆ ಹೊಟ್ಟೆ ಬೇನತೈತಿ, ನನಗೆ ತ್ರಾಸ ಆಗತೈತಿ ಅಂತೇಳಿ ಈಗ ಮಗ ಹಿಂಗಂದ ತಕ್ಷಣ ಆಗ್ಲೇ ಹೊಳಿ ಬಿಟ್ರನ ಪ್ಲೇಟ್ ಚೇಂಜ್ ಮಾಡ್ಕೊಂಡು. ಊರ್ಬೆಂಡ್ಲಿ ಮುಚ್ಚ ಬಾಯಿ ಸಾಕ. ನನಗ ನನ್ನ ಮಗನ ಬಗ್ಗೆ ಸಂಪೂರ್ಣ ನಂಬಿಕೆ ಐತಿ. ನನಗೆ ಹೆದರಿಕೆ ಹತ್ತಿರೋದು ನನ್ನ ಮಗನ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ಎಲ್ಲಿ ಯಾವಾಗ ನಾ ಮಕ್ಕೊಂಡೋಗಿ ತೆಲಿಗೊಂದು ಕುಡ್ಗೋಲ ಅಥವಾ ಕಾಮಣಿಗೆ ಅಥವಾ ಬ್ಯಾಟ ಪಾಟ ಪೂಟ ಏನಾರ ಒಂದು ತೆಲಿಗೆ ಹೇರಿ ಹಿಂದಾಗಡೆ ಮತ್ತೆ ಕೊಂದ್ಗಿಂದ ಅದ್ರ ಗತಿ ಏನ? ಏನ್ರಿ ಅತ್ತಿಯರ, ಎಷ್ಟಿರ್ಬೇಕು ನಿಮಗೆ? ನನಗೆ ಈ ಮಾತನ್ನಾಕತ್ತೀರ ನೀವು? ನಿಮ್ದೊಂದು ಜುಜ್ಬಿ 10 ಲಕ್ಷ ರೂಪಾಯಿಗೆ ನಾನು ನಿಮ್ಮನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿ ಗಂಡ ಮಕ್ಕಳು ಬಿಟ್ಟು ನಮ್ನಿ ಇದು ಮಾಡ್ತೇನೆ ಅಂತ ಮಾಡಿರನ? ಅಲ್ಲ ಅದು ಒತ್ತಟಿಗೋಲಿ ನಿಮ್ಮನ್ನ ಕೊಲೆ ಮಾಡೋಷ್ಟು, ನಿಮ್ಮನ್ನಂತಲ್ಲ ಕೊಲೆ ಮಾಡೋಷ್ಟು ಮನಸ್ಥಿತಿ ಕೆಟ್ಟೈತೆ ನಂದು. ಅಬ್ಬ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ಹಿಂಗೆಲ್ಲ ವಿಚಾರ ಮಾಡ್ತೀರ ನೀವು? ಹಂಗಾದ್ರೆ ನೀವು ಈ ಮನೆಗೆ ಇರೋದು ಬೇಡ ಅತ್ತಿಯರ. ಮತ್ತೆ ನಾ ಕರೆನ ಕೊಲೆನ ಮಾಡೈತೆ, ಮತ್ತೆ ನಾ ಕೊಲೆಗಾರಕ್ಕೆಲ್ಲ ಏನ ಅಲ್ಲ ಅತ್ತಿಯರ. ನಿಮ್ಮನ್ನ ಕೊಲೆ ಮಾಡ್ಬೇಕಂತ ನನ್ನ ಮನ್ಸಿಗೆ ಅನ್ಸಿದ್ರೆ ನೀವು ಮಾಡಬಾರ್ದೆಲ್ಲ ಮಾಡಿರಿ. ಈಗಾಗಲೇ ಏನ ಅನ್ಬಾರ್ದು ಮಾತೆಲ್ಲ ಅಂದಿರಿ. ಆವಾಗ ನಿಮ್ಮನ್ನ ಯಾವಾಗ ಶಿವನ್ ಪಾದ ಸೇರಿಸ್ಬಿಡ್ತಿದ್ದೆ ನಾನು, ಸ್ಲೋ ಪಾಯ್ಸನ್ ಗಿಸನ್ ಹಾಕಿ. ಎಷ್ಟಿರ್ಬೇಕು ನಿಮ್ಗೆ? ನನಗೆ ಈ ಮಾತಂದ್ರಲ್ಲ ನೀವು, ಇನ್ಮೇಲೆ ನೀವು ಈ ಮನೆಗೆ ಇರ್ತಕ್ಕದ್ದಲ್ಲ. ನಾನು ಇದ್ದಿದ್ದೇ ಹೇಳ್ತೇನೆ ನೋಡ್ರಿ ಅತ್ತಿಯರ. ಯಾಕಂದ್ರೆ ನನ್ನ ಕೊಲೆಗಾರಿ ಅನ್ನ ಮೇಲೆ ನೀವು ಯಾಕೆ ಈ ಮನೆಗೆ ಇರ್ಬೇಕು? ಇದು ನನ್ನ ಮನಿ. ಎಲ್ಲ ನಮ್ಮಪ್ಪ ಕಟ್ಟಿಸ್ಕೊಟ್ಟಿದ್ ಮನಿ, ನಮ್ಮಪ್ಪ ದುಡಿಯಾಕ ಹಚ್ಚಿದ ಅಂಗಡಿ, ಅದ್ರೊಳಗೆ ದುಡಿತಾ ಇದ್ ನನ್ನ ಜೀವನ ನಾ ಕಟ್ಕೊಂಡು ನಾವು ಇಷ್ಟು ಆರಾಮಾಗಿ ಜೀವನ ಮಾಡ್ತಾ ಇದೀವಿ. ರಾಣಿಗತೆ ಇಂಥ ಮನಿ ಒಳಗದಿರಿ, ನೀವು ನನ್ನ ಕೊಲೆಗಾರ್ತಿ ಅಂತೀರನ? ಅವ್ವ ಏನ್ ಮಾತಂತ ಮಾತಾಡ್ತೀಯವ?
ಹಂಗಲ್ಲಪ್ಪ, ಹಂಗೆ ಮಸ್ಕಿರಿ ಮಾಡಿದೆ ಅಷ್ಟೇ. ಅನ್ಬೇಕಂತ ಅನ್ಲಿಲ್ಲ. ಅದು ನೋಡ್ತೀವಿಲ್ಲ, ನನಗೆ ಹೆದರಿಕೆ ಬಂದಂಗೆ ಆಗ್ಬಿಡ್ತು. 10 ಲಕ್ಷ ರೂಪಾಯಿ ಬೇರೆ ಕೊಡಾತೀನಿ ಅದ್ರ ಸಂಬಂಧ. ನಿಮಗೂ 10 ಲಕ್ಷ ರೂಪಾಯಿ, ಆಕಿಗೆ 10 ಲಕ್ಷ ನನಗೆ ಏನು? ನಾನು ಎಂತಿಗೆ ಹಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ ನೋಡವ ನೀನ್ ಅತ್ತಗ. ಆಕೆ ಅಂತ ಮಗಳು ಮನುಷ್ಯಾಳು ಅಲ್ಲ, ಇಲ್ಲಿ ಯಾರು ಹಂಗಿಲ್ಲೂ ಇಲ್ಲ. ನಿನ್ನ 10 ಲಕ್ಷ ರೂಪಾಯಿ ಯಾರಿಗೆ ಬೇಕಾಗೈತಿ? ಒಟ್ಟು ರೊಕ್ಕನ ಆಕಿಗೆ ಕೊಡೋಗಿ ಮೀನಾಕ್ಷಿಗೆ. ನಾನು ಯಾಕ್ರಿ ಹಂಗನ್ಲಿ? ನಾನು ಯಾಕೆ ಹಂಗನ್ಲಿ? ಎಲ್ಲ ರೊಕ್ಕ ಒಯ್ದು ಮೀನಾಕ್ಷಿ ಕೊಡು ಅಂತ ನಾನು ಯಾಕನ್ಲಿ? ಅಷ್ಟಂದ್ರೆ ಮುಗೀತು, ನಿಮ್ಮವ್ವ ಒಯ್ದಷ್ಟು ಅಲ್ಲೇ ಕೊಡ್ತಾಳ. ಏನು ಅವಶ್ಯಕತೆ ಏನೂ ಇಲ್ಲ. 10 ಲಕ್ಷ ರೂಪಾಯಿ ನಮಗೆ ಕೊಡ್ಲೇಬೇಕು. ನಿಮ್ಮವ್ವ 10 ಲಕ್ಷ ರೂಪಾಯಿ ಮಗಳಿಗೆ ಕೊಡ್ತೇನೆ ಅಂತಾಳ. ಅದೇನು ಕೊಡೋ ಅವಶ್ಯಕತೆ ಇಲ್ಲ. ಆಯ್ತು, ಕೊಟ್ಕೊಲ್ಲ ಅಂತ ಸುಮ್ಮನೆ ಅದೇನಿ. 10 ಲಕ್ಷ ರೂಪಾಯಿ ಅಲ್ಲಿ ಕೊಡ್ಬೇಕು, ಉಳಿದಿದ್ದು 10 ಲಕ್ಷ ರೂಪಾಯಿ ನಮಗೆ ಕೊಡ್ಬೇಕು. 10 ಲಕ್ಷ ರೂಪಾಯಿ ಅದೇನೋ ಟ್ರಿಪ್ ಹೊಡೆದು ಎಂಜಾಯ್ ಮಾಡ್ತೀನಿ ಅಂತ ಅದಾರಲ್ಲ, ಅದನ್ನ ಬೇಕಾದ್ರೆ ಮಾಡ್ಕೊಳ್ಳಿ. ಯಾಕ ನಮ್ಮಪ್ಪನ ಆಸ್ತಿ ಒಳಗೆ ಆರಾಮಾಗಿರ್ಬೇಕು, ನಿಮ್ಮ ಅವಂದೇನು ಬರಬಾರ್ದ ನಮ್ಗೆ? ಬರ್ಲಿರಿ, ಯಾಕೆ ಬೇಡ ಅನ್ಬೇಕು ನಾನು? ಈ ಮನಿ ಸೊಸಿ ಗಂಡನ ಮನಿದು ಏನೈತೆ ನನಗೆ ಸೇರ್ಲೇಬೇಕದು. ನಾನೇನು ಬೇಡ ಅನ್ನೋ ಹೆಣ್ಮಗಳಲ್ಲ. ಬರೇ ತವ್ರ ಮನಿಯಿಂದ ತಂದು ಹಾಕಿದ್ದೆ ಜಾಸ್ತಿ ಆಗೈತೆ. ನಾನು ಬರೀ ನನ್ನ ತವ್ರ ಮನಿಯಿಂದಾನೇ ತರೋದು ಆಗೈತಿ. ಕಾರು ಮನಿ ದುಡ್ಕೊಂಡ್ ತಿನ್ನಕ್ ದಾರಿ ಎಲ್ಲ ನಮ್ಮ ಅಪ್ಪನೇ ಮಾಡ್ಕೊಟ್ಟಿದ್ದು. ನಿಮ್ಮ ಅವಂದು ಒಂದು 10 ಲಕ್ಷ ರೂಪಾಯಿ ಇರ್ಲಿ, ನನ್ನ ಮಗಳಿಗೆ ಒಂದು ಬಂಗಾರದ ಸರನಾರ ತಂದು ಕೊಡ್ತೀನಿ. ಹಾಕೊಳ್ಳಿ ನನ್ನ ಮಗಳು, ಆರಾಮಾಗಿ ಮಾಡ್ಸಿಡ್ತೀನಿ ಅಜ್ಜಿದು ಅಂತೇಳಿ ನೆನಪಿಗೆ. ನಾಳೆ ಇವ್ರು ಸತ್ತ ಮೇಲೆ ಆಕೆ ಹೇಳ್ಬೇಕಲ್ಲ, ನಾನು ಇದು ಹೊಲ ಮಾರಿ ನಿಮ್ಮ ಅಜ್ಜಿ ಮಾಡಿಸ್ಕೊಟ್ಟಿದ್ ಬಂಗಾರ ಅಂತೇಳಿ. ಏನ ಇರ್ಲಿ ಅದು. ವಾ ಆಡ್ಬಿಟ್ಟಿ, ಎಷ್ಟು ಮಾತಾಡ್ತಾಳ ನೋಡು. ಬಿಡವ, ನೀ ಮಾತಾಡೋದಕ್ಕ ಸರಿ ಇಲ್ಲ ನೋಡು. ಹಾಲು ಕಟ್ಟಬೇಡ, ಹೆಂಡತಿಗಂಗ ಅನ್ನತ್ಲೆ ನನ್ನ ಜೋಡಿ ಬಿಡ್ತಿ ಬಾಡ್ಯಾಗ. ಅಲ್ಲ, ನನಗೆ ಅನ್ಸಿದ್ದು ಹೇಳೇನಿ, ಅದ್ರಾಗ ಏನೈತಿ? ಹೌದು, ಮತ್ತೆ ನಾ ಮಕ್ಕೊಂಡಾಗ ನನ್ ಕೊಂದಗಿಂದ್ರೆ ಯಾವುದಕ್ಕೂ ನಾನೊಂದು ಹುಷಾರಾಗಿರ್ಬೇಕಪ್ಪ. ರಾತ್ರಿ ಮಕ್ಕಳು ಹೊತ್ನಾಗ ಇಲ್ಲ ಹಗಲಿ ಮಕ್ಕೊಲಿ, ರಾತ್ರಿ ಮಕ್ಕೊಲಿ, ಯಾವಾಗಾರ ಮಕ್ಕೊಲಿ, ಆ ರೂಮ್ ಬಾಗ್ಲ ಬಿಗಿತ್ನಂಗೆ ಬೋಲ್ಟ್ ಹಾಕಿ ಮಕ್ಕೋಬೇಕು. ಇನ್ನು ನನಗೆ ಉಳ್ಗಾಲಿಲ್ಲ. ಅಬ್ಬಬ್ಬಬ್ಬಬ್ಬ, ಬಾರಿ ಅದಾವ ಬಿಡ ರೂಮ್. ಒಂದೊಂದು ರೂಮ್ ನೆದರಾಗಬೇಕು ಬಿಡು, ಹಂಗದಾವ. ಮಸ್ತ್ ಅದಾವ. ಇನ್ನೇನು ನೋಡು, ಇವನ್ನೆಲ್ಲ ಯಾವಾಗ ಕಾಣ್ಬೇಕು ನಾವು ಕಣ್ಣಿಲೆ? ಬಾರಿ ಚಂದ ಅದಾವು. ಅಡ್ಡಿ ಇಲ್ಲ. ನಮ್ಮ ಲಕ್ಷ್ಮಿ ನಸೀಬದಿಂದ ಇವನ್ನೊಂದು ನೋಡಂಗೆ ಆತು ನಾನು. ಒಂದೊಂದು ರೂಮಿಗೆ ರೊಕ್ಕ ಎಷ್ಟು ಲಕ್ಷ್ಮಿ? 2,000. ಒಂದು ರೂಮಿಗೆ 20,000. ವಾ, ನಾವಲ್ಲವ ತಗೋ. ಅಲ್ಲ, ಏನು ಖರೀದಿನೇ ಕೊಡ್ತಾರಂತಾನೆ, ಏನು ಅರ್ಥ ಇದೆ? 20,000 ಅಂದ್ರೆ ಐತೆ ಇಲ್ಲ ಇವ? 20,000ಕ್ಕೆ ನಮ್ಮೂರಾಗ ಒಂದು ಸೀಟಿಗೆ ಸಿಮೆಂಟ್ ಮ್ಯಾಗಿನ ಕೈಲೇ ರೊಕ್ಕ ಹಾಕಿದ್ರೆ ಇಂಥದ ಒಂದು ಕ್ವಾಣಿನ ಕಟ್ಟಿಸ್ಬಿಡ್ಬೋದಾಗಿತ್ತಲ್ಲ ನಮ್ಮ ಇತ್ತಲಾಗ. 20,000 ಅಂದ್ರೆ ಐತೆ ಇಲ್ಲ ರೊಕ್ಕ? ಅಲ್ಲ, ನಮ್ಮ ಅಜ್ಜಿ ಕಿವಿಗೆ ಹಾಕೊಳ್ಳೋ ಮಷೀನ್ ಏನು ಊರಾಗ ಬಿಟ್ಟು ಬಂದತ್ತ ಏನಪ್ಪ? ಇಲ್ಲ ಊರಾಗೆ ದಾರಾಗ ಬರ್ತಾ ಕೇಳೈತಿ ಊಟಕ್ಕೆ ಕೇಳಿದಾಗ. ನನಗನ್ನಿಸ್ತತಿ ಗಾಡಿ ಒಳಗೆ ಬಿಟ್ಟು ಇಳ್ದಿರ್ಬೇಕು. ನೀವು ದೇವ್ರೆ, ಏನಾರ ಊರಾಗ ಬಿಟ್ಟು ಬಂದಿದ್ರೆ ನಮ್ಮ ಗ್ರಾಚಾರ ಕೆಡ್ತಂತಾನೆ ಅರ್ಥ. ಅಲ್ಲ, ಊರಿದ ಇಲ್ಲಿಂದ ನಮ್ಮ ಊರಿಗೆ ವಾಪಸ್ ಹೋಗೋ ಮಟ್ಟ ಚೀರ್ಬೇಕಿತ್ತಲ್ಲ ನಮ್ಮ ಅಜ್ಜಿ ಜೊತೆಗೆ. ಅದೇನು ಗತಿಯಪ್ಪ? ಕಾರ್ನಾಗ ಐತೆ ಏನ ಮೊದ್ಲದನ್ನು ತರ್ಸೋ ವ್ಯವಸ್ಥೆ ಮಾಡಿಸ್ತೇನೆ. ಇಲ್ಲ ಅಂತಂದ್ರೆ ನಮ್ಮ ತಲೆ ಕೆಟ್ಟ ಹೋಗೋದಂತರೂ ಗ್ಯಾರಂಟಿ. ಅಲ್ಲ ಲಕ್ಷ್ಮಿ, ಕೊಟ್ಟು ಹೋದ್ರಾತಂತಿಯಲ್ಲ, ಅದೇನು ನಿನಗೇನು 20,000 ಅಂದ್ರೆ ಕಣ್ಣಾಗ ಇಲ್ಲನ? ಅಲ್ಲ, ಕೊಟ್ಟು ಹೋದ್ರಾತಂತಿಯಲ್ಲ. ನೋಡು, ಹಿಂಗೆ ಮಾಡಿದ್ರೆ ಬಾಳೆ ಆಗಲ್ಲ. ನೀನೊಂಚೂರು ಉಳ್ಸೋದು ಕಲಿ. ಅಜ್ಜಿ, ಈಗ ನೀನು ಹೋಗು ಮಕ್ಕ ತೊಳ್ಕೊ ಹೋಗು. ಏನು ಮಾರಿ ತೊಳ್ಕೊಳ್ಳೋದ ಏನವ? ಈ ಬಚ್ಚಲಾಗ ಏನವ ಇಷ್ಟಕೊಂಡ ನಳ ಅದಾವ? ಯಾ ನಳ ತಿರುಗಬೇಕು, ಯಾ ನಳ ತಿರುಗಬಾರ್ದು? ಅಯ್ಯೋ, ಇದೇನಿದೆ? ಇದನ್ನ ಮುಟ್ಟತ್ಲೆ ತಲೆ ಮ್ಯಾಗ ಬಿದ್ದು ಓಸು ನೀರು. ತೂ ತೊಯ್ತವ, ಸೀರೆಲ್ಲ ತೊಯ್ತು. ಲಕ್ಷ್ಮಿ, ಬಾರ ಒಟ್ಟು. ಅಯ್ಯೋ ದೇವ್ರೇ. ಅಜ್ಜಿ, ಅಯ್ಯೋ, ಇದನ್ನ ತಿರುಗಿ ತಿರ್ಸಿದೆ ಶವರ್ ಇದು. ಅಯ್ಯೋ, ಈಗ ಇಷ್ಟೊತ್ನಾಗ ಯಾರು ಶಾಗಿ ಬಿಡ್ತಿಂತಾರ? ತೆಗಿ, ಬೇಡ. ಅಯ್ಯೋ, ಇತ್ತರಿ. ಇದಿರ್ಲೋ ಶವರ್ ಚಾಲ. ಅಶ್ವಿನಿ, ಯಾಕ ಏನಾತ? ಮಕ ಇಷ್ಟು ಸಪ್ಪಗೆ ಮಾಡ್ಕೊಂಡು? ನಾನು ಕಾರ್ ಹತ್ತದಾಗಿಂದ ನೋಡ್ತಾ ಇದ್ದೀನಿ, ಜಾಸ್ತಿ ಏನು ಮಾತಾಡುವಲ್ಲಿ. ನೀನು ನನ್ನ ಜೊತೆ ಮಾತಾಡಬೇಡ ಲಕ್ಷ್ಮಿ, ಭಾಳ ಬೇಜಾರಾತು ನಂಗೆ. ದಿಸ್ ಇಸ್ ಟೂ ಮಚ್. ಯಾಕೆ ಅಶ್ವಿನಿ, ಏನಾತ? ನನ್ನಿಂದ ಏನಾರು ಬೇಜಾರಾತ? ಬಾಯ್ ಬಿಟ್ಟು ಹೇಳು, ಹಂಗೇನ್ರ ಇದ್ರೆ ನಾನು ಚೇಂಜ್ ಮಾಡ್ಕೋತೀನಿ. ನಾನು ನಿಂಗೆ ಏನು ಅಂದೇ ಇಲ್ಲಲ್ಲ. ಅಲ್ಲ, ಪ್ರೀತಮ್ ಬರ್ತಾರಂತ ಯಾಕೆ ಹೇಳಿಲ್ಲ ನೀ ನಂಗೆ? ಕಾರ್ ಹತ್ತವಾಗ ನನಗೆ ಒಂಥರ ಶಾಕ್ ಆದಂಗೆ ಅದು ಗೊತ್ತನ. ಏನು ಮಾಡಲಿ, ಬರೋಕ್ಕೆಲ್ಲ ರೆಡಿನೇ ಆಗಿದ್ನಲ್ಲ ಅಂತ ಸುಮ್ಮನೆ ಬಂದಿದ್ದಷ್ಟೇ. ಅಲ್ಲ, ನೀ ಪ್ರೀತಮ್ ಬರತ್ತಾರಂತ ನನಗೊಂದು ಮಾತು ಹೇಳಿಲ್ಲಲ್ಲ ನೀನು. ನನಗೆ ಅವ್ರಿಗೆ ಮೊದಲೇ ಹಿಂಗಾಗೈತೆ ಅಂತ ಗೊತ್ತು ನಿನಗೆ, ಮತ್ತೆ ಯಾಕೆ ನೀನು ನನ್ನ ಕರ್ಕೊಂಬಂದು? ಹೋಗಿ ಅವ್ರನ್ನಾರ ಯಾಕೆ ಕರ್ಕೊಂಬಂದು? ಸಾರಿ ಅಶ್ವಿನಿ, ನಿಜ ನಂಗೆ ಪ್ರೀತಮ್ ಬರ್ತಾರಂತ ನಂಗೆ ಗೊತ್ತೇ ಇಲ್ಲ. ಪಾಪ ಕೇಳಿದ್ರೆ ಹೇಳ್ತಿದ್ರೆ ಏನೋ ಅವರು. ನನ್ನೊಬ್ಬ ಫ್ರೆಂಡ್ ಬರ್ತಾನ ಅಂತ ಅಷ್ಟೇ ಅಂದರು. ನನಗದೇ ಅಷ್ಟೇ ಗೊತ್ತು. ನನಗೆ ನಿಜ ಪ್ರೀತಮ್ ಬರ್ತಾರಂತ ಗೊತ್ತಿಲ್ಲ. ತರುಣ್ಗೆಲ್ಲ ವಿಷಯ ಗೊತ್ತಲ್ಲ, ಅವರಾದರೂ ಯಾಕೆ ಪ್ರೀತಮನ್ನು ಕರ್ಕೊಂಬರ್ಬೇಕಿತ್ತು? ಅಕಸ್ಮಾತ್ ಕರ್ಕೊಂಬಂದಿದ್ರೆ ಈಗ ನೀನು ನನಗೆ ಹೆಂಗೆ ಕಂಫರ್ಟಬಲ್ಲ ಹಾಗೆ ತರುಣ್ಗೆ ಪ್ರೀತಮ್ ಅವರು ಕಂಫರ್ಟಬಲ್ ಆಗ್ಬೋದು ಫ್ರೆಂಡ್ ಆಗಿ. ಅವ್ರಿಗೆ ಅದಕ್ಕೆ ಕರ್ಕೊಂಬಂದಿರ್ಬೇಕು. ನಾನು ಇವ್ರನ್ನ ಕರ್ಕೊಂಬರ್ರಿ ಅಂತ ನಾನು ಯಾಕೆ ಹೇಳಿ? ಹೌದಿಲ್ಲ? ಹಂಗೆ ಹೇಳಕ್ಕೆ ಆಕೇತನ ಲಕ್ಷ್ಮಿ. ಇದು ಅಶ್ವಿನಿ, ನೀನೇ ಹೇಳಿ ನೋಡೋಣ. ಬೇಜಾರು ಮಾಡ್ಕೋಬೇಡ ಅಶ್ವಿನಿ. ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನಂಗೆ ಒಂಥರ ಆಕೇತಿ ಗೊತ್ತನ. ಏನೋ ಬಂದಾರ, ಅವ್ರ ಪಾಡಿಗೆ ಅವ್ರ ರೂಮ್ನಾಗ ಅವ್ರು ಅದಾರ ತಗೋ. ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಏನು ಅವ್ರ ಪಾಡಿಗೆ ಅವ್ರು ಅದಾರ, ನಮ್ಮ ಪಾಡಿಗೆ ನಾವಿರೋಣ.
ಬೇಜಾರಾಗಬೇಡ ಅಶ್ವಿನಿ. ಎಲ್ಲ ಆ ಥರ ಮೈಂಡ್ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಏನು ಮ್ಯಾರೇಜ್ ಕ್ಯಾನ್ಸಲ್ ಆಗೈತಿ ನಿಜ, ಹೊರಗೆಲ್ಲ ಸ್ಪ್ರೆಡ್ ಆಗಿಲ್ಲ. ಬಟ್ ನಿಮ್ಮಲ್ಲಿ ಮನೆ 2 ಮನೆ ಒಳಗೆ ನಡಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡಿರಾ. ನೀವೇನು ಮಾಡ್ರಿ ಅಂದರೆ ಫ್ರೆಂಡ್ ಥರ ಮಾತಾಡ್ರಿ, ಅವಾಗ ಈ ಡಿಫ್ರೆನ್ಸಸ್ ಇರಂಗಿಲ್ಲ. ಏನಂತಿ? ಹೌದಿಲ್ಲ? ಫ್ರೆಂಡ್ ಥರ ಮಾತಾಡೋಕೆ ಶುರು ಮಾಡಿದ ತಕ್ಷಣ ಇದು ಯಾವುದು ಮನಸ್ಸಿನಾಗ ಬರಲ್ಲ. ಕ್ಯಾಶುವಲ್ ಆಗಿ ಇರೋಕ್ಕೆ ಪ್ರಯತ್ನ ಪಡು ಅಶ್ವಿನಿ, ಪ್ಲೀಸ್. ಬೇಜಾರು ಮಾಡ್ಕೋಬೇಡ ಅಶ್ವಿನಿ, ನಿನಗೆ ಮಾಡಿದ್ರೆ ಹೆಂಗಂತ. ನಿಜವಾಗ್ಲೂ ನಾವು ಯಾರು ಇಂಟೆನ್ಸ್ಲಿ ಬೇಕಂತ ತರುಣಾತು ನಾನಾತು ನಿಮ್ಮನ್ನು ಕರ್ಕೊಂಡು ಬಂದಿಲ್ಲ. ಏನಪ್ಪ ಏನೋ ಒಂದು ಹೇಳ್ತಿ, ಒಟ್ಟು ಕೇಳ್ಬೇಕಷ್ಟೆ. ಸರಿ, ಆತಲ್ಲ ಬಂದಿದ್ದು, ಮತ್ತೇನು. ನಂಗೆ ನಿಜ ಪ್ರೀತಮ್ ಬರ್ತಾರಂತ ಗೊತ್ತಾಗಿದ್ರೆ ನಾನು ಬರ್ತಿದ್ದಿಲ್ಲ ಲಕ್ಷ್ಮಿ. ಅದೇ ಹೇಳ್ತಾ ಇದೀನಲ್ಲ, ಸಾರಿ. ಏನು ಸಾರಿನಾ ಏನಾಗ್ತದ, ಹೋಗ್ಲಿ ಬಿಡು. ಸರಿ, ಈಗ ಹಂಗಾರೆ ಖುಷಿಯಿಂದ ಇರ್ತೀಯಿಲ್ಲ? ಹ್ಞೂನಮ್ಮ, ಆಯ್ತು. ಈಗ ನೋಡು, ನಾನೇನು ಫಸ್ಟ್ ಹೇಳೋದು ಕೇಳಿಸ್ಕೊ. ಇವು 2 ಬ್ಯಾಗು ನಾನು ತೊಗೊಂಬಂದಿನಿ. ಸರಿ ಆಯಿತು. ನೀನು ನಾ ಹೇಳೋದಾದರೆ ಫಸ್ಟು ಇಲ್ಲಿಂದ ಹೋದ ತಕ್ಷಣ ನೀನು 1-2 ಚಲೋ ಬ್ಯಾಗ್ ತೊಗೊಳ್ಳೋ ವ್ಯವಸ್ಥೆ ಮಾಡ. ಏನು VIP ಅದು ಇಲ್ಲ ಬೇರೆ ಯಾವ್ದಾರ ಒಟ್ಟು ಚಲೋ ಹಿಂಗೆ ಎಳ್ಕೊಂಡು ಹೋಗೋ ಬ್ಯಾಗ್ ಬರ್ತಾವಲ್ಲ, ಅಂಥವು ಯಾವ್ದಾರ ತೊಗೊಳಕ್ಕೆ ಪ್ರಯತ್ನ ಪಡ. ಒಟ್ಟು ಚಲೋ 1 ಬ್ಯಾಗ್ ತೊಗೊ. ನೀನು ಅದು ತೊಗೊಂಡಿದ್ದಲ್ಲ, ಒಂದು ನಮ್ಮನೆ ಆಗಿದ್ವು, ಅದಕ್ಕೆ ಅವ್ನು ಬಿಡಿಸಿ ಇವ್ನು ತೊಗೊಂಬಂದಿದ್ದು ನಾ 2 ಬ್ಯಾಗ್ನ. ಏನದು ನಾಳೆ ಗಂಡನ ಮನೆಗೆ ಹೋಗಿ ಮೊದಲೇ ನಿಮ್ಮ ಅತ್ತಿಗೆ ಇಲ್ಲದ ದೌಲತ್ತು. ಏನು ಆ ಬ್ಯಾಗ್ ನೋಡಿದ್ರೆ ಮತ್ತೆ ನಾಳೆ ಇನ್ನೊಂದು ಏನಾರು ಅನ್ನೋದು ಬೇಡ. ಅದಕ್ಕೆ ಫಸ್ಟ್ ಬ್ಯಾಗ್ ಚಲೋ ತಗೋ. ಹೊರಗರ ಒಳಗೆ ಅರ್ಬಿ ಎಂಥವರ ಇಡು, ಬಟ್ ಬ್ಯಾಗರ ಚಂದ ಇರ್ಬೇಕಲ್ಲ. ಏನು ನಾ ಹೇಳೋದಾದ್ರೆ ನೀವು 1-2 ಹೋಗಿ ಒಳ್ಳೆ ಕಾಸ್ಟ್ಲಿವು 1-2 ಬ್ಯಾಗ್ ತಗೋ. ಏನು ಗಂಡನ ಮನೆಗೆ ನಾಳೆ ಎಲ್ಲ ಮದುವೆ ಆದಮೇಲೆ ಅರ್ಬಿ ಇಟ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ. ಸರಿ, ಹಾಗೆ ಮಾಡ್ತೀನಿ. ಅಯ್ಯೋ ಲಕ್ಷ್ಮಿ, ವಸ್ತ್ರ ಕೊಡವ. ಅಜ್ಜಿ, ವಸ್ತ್ರ ಯಾವ ಬ್ಯಾಗ್ನಾಗ ಇಟ್ಟಿ? ನಿಂದು ಚೀಲ ಎಲ್ಲಿಟ್ಟಿ? ಶಾಸ್ತ್ರನ? ಈಗ ಯಾವ ಶಾಸ್ತ್ರವ ಇಲ್ಲೇ? ಫೋಟೋ ಶೂಟ್ ಮಾಡ್ಸೋಕ್ಕಿಂತ ಮುಂಚೆ ಶಾಸ್ತ್ರ ಮಾಡ್ಬೇಕಾ? ಯಾವ ಶಾಸ್ತ್ರ ಇದ್ದಂಗಿಲ್ಲ. ಏನಪ್ಪ, ನಮ್ಗೆ ಗೊತ್ತಿಲ್ಲ ಬಿಡು. ಇಲ್ಲಿ ಫೋಟೋ ಶೂಟಿಗೆ ಯಾವ ಶಾಸ್ತ್ರ ಮಾಡ್ತಾರಂತೇಳಿ ಆ ಫೋಟೋದಾರನೇ ಕೇಳು. ಏನಾರ ಶಾಸ್ತ್ರ ಇದ್ರೆ ಅವರೇ ಮಾಡಿಸ್ತಾರೆ. ಲಕ್ಷ್ಮಿ, ಮೊದ್ಲೋಗಿ ಆ ಕಾರ್ನಾಗಿರೋ ಕಿವಿಗೆ ಹಾಕೊಳ್ಳೋ ಮಷೀನು ಅವ್ರ ಚೀಲ ಅಲ್ಲೇ ಇಟ್ಟು ಬಂದಾರ ಕಾಣ್ತತಿ. ಅದನ್ನ ಚೀಲ 2 ತೊಗೊಂಡು ಬಲಾಕ್ ತೆಗ್ಸಿ ಹೋಗು. ಹಂಗೆ ಮಾಡ್ತೇನೆ ಅಶ್ವಿನಿ, ಇಲ್ಲಾಂದ್ರೆ ನಾನು ತಲೆ ಕೆಟ್ಟ ಹೋಗ್ತೀವಿ ನಮ್ಮ ಅಜ್ಜಿ ಸಲುವಾಗಿ. ನಾನಂತರೂ ಒಂಚೂರು ಮಕ್ಕೊಂತೀನವ ಇಲ್ಲೇ. ಕಾರಲ್ಲಿ ನಿಲ್ಸರ.